ವೀರ ಅರ್ಜುನನನ್ನು ಕೆಂಗೇರಿಯಿಂದ ಹೊರಗಡೆ ಮಾಡಿದೆ. ನವರತ್ನ ಖಚಿತವಾಗಿ ಹಂದದಿಂದ ಚಂದವಾಗಿ ಪರಿಶೋಧಿಸುವ ಈ ರಂಗಮಂಡಪಕ್ಕೆ ಒಂದಿಂಗಿತವೇನೆಂದರೆ 56 ದೇಶದೊಳಗ ದಿಕ್ಕರಾಜರ ಕಡೆಯಿಂದ ತಪ್ಪದ ಕಪ್ಪಂ ಕೈಗೊಳ್ಳುವ ಶುಭದೊಳಗನ್ನು ವಿವರಿಸಿದ ಎಲ್ಲ ಬಿಜರು ಎಲ್ಲ ಖಚಿತವಾಗಿ ಕಾರ್ಯನಗರ ಪಲ್ಲವತಿ ಗಡ್ಡ ಪಾಣಿಯಾಗಿ ಬಂದೆನಲ್ಲ ಬುದ್ಧಿವಂತನಾದ ಸಾರಥಿ ಕಿರೀಟಿಗೆ ನಾನು ಬಂದ ಸಂಗತಿ ನಮ್ಮ ಜನಗನನ್ನು ತೋರಿಸುವ ಜಾಗೃತಿ ಇಲ್ಲೇ ವಾರದಲ್ಲಿ ಕೊಟ್ಟಿರುವ ಈ ಪೀಠವನ್ನು ಅಲಂಕರಿಸಿದ ಜಾಗೃತಿ ಈ ಸುಂದರವಾದ ಪುಷ್ಪಮಾಲೆಯನ್ನು ಕಾರ್ತಿವೀರಾರ್ಜುನರ ಮಾತ್ರ ಮಾಡಿದಂತವ್ರು ಯಾರು ಮಾಡಿರ್ತಾರೆ? ಟಿ.ಪಿ. ರಂಗಪ್ಪನವರು ಈ ಬೆಂಗಳೂರವನ್ನ ಕಾರ್ತಿವೀರಾರ್ಜುನ ಪಾತ್ರ ಮಾಡಿದಂತವ್ರು ಯಾರು ಮಾಡಿರ್ತಾರೆ? ದೊಡ್ಡ ನಾಗಪ್ಪನ ಮಗ ಹನುಮಂತಪ್ಪನವರು 500 ರೂಪಾಯಿ ಹಾಗೂ ಈ ಸುಂದರವಾದ ಪುಷ್ಪಮಾಲೆಯನ್ನು ಕಾರ್ತಿವೀರಾರ್ಜುನ ಪಾತ್ರ ಮಾಡಿದಂತವ್ರು ಯಾರು ಮಾಡಿರ್ತಾರೆ? ಈ ಗುಲಾಬಿ ಹಾರವನ್ನು 500 ರೂಪಾಯಿಯನ್ನು ಕಾರ್ತಿವೀರಾರ್ಜುನ ಪಾತ್ರ ಮಾಡಿದಂತವ್ರು ಯಾರು ಮಾಡಿರ್ತಾರೆ? ಕುಬೇನವರು ಮರಿನಾಗಪ್ಪನವರು ಈ ವಾಚನ್ನು ಕಾರ್ತಿವೀರಾರ್ಜುನ ಪಾತ್ರ ಮಾಡಿದಂತವ್ರು ಯಾರು ಮಾಡಿರ್ತಾರೆ? ಈ ಬಂಗಾರದ ಉಂಗುರವನ್ನು ಕಾರ್ತಿವೀರಾರ್ಜುನ ಪಾತ್ರ ಮಾಡಿದಂತವ್ರು ಯಾರು ಮಾಡಿರ್ತಾರೆ? ವೈರಿಗಳೆಂಬ ಪುಣ್ಯಗಳ ಗರ್ಭವನ್ನು ನಿರ್ಭೇದನ ಕೈಯುವ ಮಹಾತೀಕನ ಪಟಾಟೋ ಪಕ್ಕೆ ಕೋಪಗಳ ಗಾಲಿಯಿಂದೇಳುವ ತಂಗಳಿಸಿದ ಬಿಡನೆ ದುರ್ಧರವನ ದನಜನ ಬತ್ತವು ನಮ್ಮ ಸಾಮ್ರಾಜ್ಯಕ್ಕೆ ಮುಸುಕಿರುವರೇ ಅಂಗ ವಲ್ಲ ಏನಾದರೆ ತಪ್ಪದೆ ಕಪ್ಪನ ಕೈಗೊಟ್ಟಿರುವರೇ ಏನಾದರೆ ಇದ್ದರೆ ಎನ್ನ ಮುಂದೆ ತಿಳಿಸು. ಬಚ್ಚಿಟ ಕಂಡರ ಬಿಡದ ಅವರು ನಮ್ಮಿಡಿದು ತಂದ ನಮ್ಮ ಮೈಪತಿ ನಗರದಕ್ಕೆ ತೋರಣ ಹಾಕುವ ತಂದೆ ನೀನು ಕರೆಸಿದ ಕ್ಷಣಕ್ಕೆ ನಾನು ಬಂದೆ ನಿನ್ನ ವಿಚಾರ ತೋರಿಸಿ ಎಲ್ಲ ಮುಂದೆ ಅದೇನ ಅಪ್ಪಯ್ಯ ಮೊರಥರಾಯನೆಂಬ ಅರಸನರು ಬ್ರಾಹ್ಮಣರಿಗೆ ದಾನವನ್ನು ಕೊಡದೆ ನಿಮ್ಗೆ ಶಕ್ತಿ ಇನ್ನಷ್ಟು ಬೇರೆಂದು ಹೇಳದಂತೆ ಅಂತ ಚಂದ್ರವಂಶದ ರಾಜರ ಕೀರ್ತಿಯನ್ನು ಬೆಳೆಸಿರುವ ನಿನ್ನ ಕುಮಾರನ ಅಧಿಕಾರ ಅವಳಿಯನ್ನು ತರುವಾಯ ಮೋಸಹೀನ ನೆನೆಸಿಕೊಳ್ಳಲಾರ ಇದು ನಿನ್ನ ಚಿತ್ತಕ್ಕೆ ಹಚ್ಚಿಕೊಳ್ಳಬೇಡ ಬಿಡರೆ ನಿಲ್ಲಿಸರೆ ಸಾಧ್ಯವಾದರೆ ಇವುಗಳಿಗೆ ಚಿಂತರಿಸಿದ
ಅತಿಥಿಗಳಾದ ಕಾರ್ತಿವನಿಗೆ ಇದಪ್ಪೇಳ ಬೇಗನೆ ಅಹೋ ವಿನನೇ ಅವೋ ಸುಮ್ಮನೆ ಈ ಲೋಕದಲ್ಲಿ ಸದಾ ಕಾಲ ಸಂಬಂಧದಿಂದ ಇರುವರು ಇಬ್ಬರೇ. ಅವರಾರು ಕಂದ ಒಬ್ಬ ವೈಕುಂಠದಧಿಪತಿಯಾದ ಶ್ರೀಮನ್ನಾರಾಯಣ, ಮತ್ತೊಬ್ಬ ಮುನಿಯ. ಅಹೋ ಜನಕ, ಅವೋ ಕಂದ ಈ ಭೂಮಿಯಲ್ಲಿ ತೋರುವವರು ಇಬ್ಬರೇ. ಅವರಾರು ಕಂದ ಒಬ್ಬ ಕನ್ಯಾಪಿತ, ಮತ್ತೊಬ್ಬ ಸಾಲಗಾರ. ಅಹೋ ಎನ್ನ ಅಪ್ಪಯ್ಯನೇ, ಅವೋ ಸುಕುಮಾರನೇ ಈ ಧರಣಿಯಲ್ಲಿ ಪ್ರತಿಕರು ಇಬ್ಬರೇ. ಅವರಾರು ಕಂದ ಸೂರ್ಯ ಮತ್ತು ಚಂದ್ರ. ಈ ಪೃಥ್ವಿಯಲ್ಲಿ ಪರಿದೇಶಗಳು ಇಬ್ಬರೇ. ಅವರಾರು ಕಂದ ಜೀವ ಮತ್ತು ಹಲಿಗಳು. ಈ ಭುವನದಲ್ಲಿ ಅತಿಥಿಗಳು ಇಬ್ಬರು. ಜನ ಮತ್ತೆ ಯೌವನ. ಜನಕ ಜಗದ ವಿಖ್ಯಾತಿ ಗಾಂಧಿ ಜನಕ. ಫಲ ಫಲ ಶಾಸ್ತ್ರ ಬಾಳ್ವೆ ನಿನ್ನ ವ್ಯಕ್ತಿಗೆ ನಾನು ಮೆಚ್ಚಿದೆ. ಸಾಕ್ಷ ನದಿ ನಮ್ಮ ಪುರೋಹಿತರಿಂದ ನಿನಗೆ ಈ ಮಾಹಿತಿಗಳ ಪಟ್ಟ ಕಟ್ಟೋಣ. ರಾಜಲಕ್ಷಣ ಗುಣಗಳಿಸಿದ ಹಾದ ನಿನ್ನ ಮುಖಾಂತರ ಚಂದ್ರವಂಶದ ಕೀರ್ತಿಯನ್ನು ಬಯಸ್ಕೊಳ್ತೀವಿ. ಓಡಿ! ವೀರನ ಪುತ್ರನ
ಗರ್ಜಿಸುವ ಎನ್ನ ಪರದಾತನೇ ಮಾಡಿದೆ ನಂಬರೇ ನಗರಾಜನು ನಾರಾಯಣ ವೈಗುಂಡ ಲೋಕದೊಳಗೆ ಹಡಗಿದರ ಬಿಡದ ಅವನು ಇನ್ನು ಸುಂದರ ಸುಖಮಾರು ಅನಿಸಿದ ಸಾಧಕವೇನು ಜನಗ ಜಗದ ವಿಖ್ಯಾತಿ ಗಣಗ ವೀರನ ಪುತ್ರ ನಾಟ್ಯ ಕಾಟ್ಯ ವೀರಾಜನಿಗೆ ಪಟ್ಟಾಭಿಷೇಕವಾಗಿತ್ತು ನನ್ನ ಕಾರ್ಯ ಮುಗಿತು ಶಂಕರನ ತಾಣದ ತಮ್ಮ ಕೈಯನ್ನು ನಿಲ್ಲಿಸಲ್ದೆ ಎಚ್ಚರ ತಪ್ಪಿ ಉಚ್ಚನಂತೆ ಉಚ್ಚರಿಸಿದರೆ ನಿನ್ನ ನುಚ್ಚು ನುಚ್ಚು ಆಗುವಂತೆ ಕೊಚ್ಚಿ ಕೆಡಗಿ ದಂಡ ಧರ್ಮನ ರುಂಡ ಮಾಡಲು ಸ್ವಲ್ಪ ಶಾಂತನಾಗಲೇ ಯಾರು ನೋಟಾಡಿಸವರು ಸ್ವಲ್ಪ ಶಾಂತನಾಗಿರು ಹದಮರು ಹದಮನಾದ ಶತ ಮೂರ್ಖನೇ ಒಂದೇ ಬಾಳದಿಂದ ನಿನ್ನ ಸಾಹುತ ಭಾವ ಹುಟ್ಟಿ ಬರಲಿಕ್ಕೆ ನೀನೇನು ಹುಲ್ಲು ಬೀಜವಲ್ಲ ಎನ್ನ ಗೆಲ್ಲುವುದು ನಿನ್ನಿಂದ ಆಗುವುದಿಲ್ಲ ಫುಲ್ಲ ಅಲ್ಲ ಎಲೈ ಪಾಮರ ನೀರ್ಯಾವದಂತೆ ದೂರ ವೀರನೆಂದರೆ ಜಗತ್ತನ ಮೋದ ಬ್ರಹ್ಮಾಂಡದ ಕೆಳಗಾಗಿ ವೈರಾಡುವುದು ನಿನ್ನಂತವು ಮಂತ್ರನ ಮಾಡೇನು ಆಕಾಶವು ಕೊಂಡು ಸುಲಕ ಒದರಿದರೆ ಅದರೊಡೆ ಮಾಡದಿದ್ದರೆ ದತ್ತಾತ್ರೇಯನಿಂದ ನನ್ನ ವಿದ್ಯೆಯನ್ನು ಪಡೆದು ಸಾರ್ಥಕವೇನು ಬಾಬರ ಭಾರ್ಗವರಾಮ ರಡಿರುಗಪ್ಪ ಎಲೆ ಕಾಟ್ಯ ವೀರನೆಂಬ ನಾಯಿ ಮೂಗವನ್ನು ಮೇಲಕ್ಕೆ ಎತ್ತಿ ಒದರುತ್ತಿರುವ ಮುಚ್ಚು ನಿನ್ನ ಬಾಯಿ ಹಿಮ್ಮದ ಮುಂದೆ ಕುಂಜವು ರಾಜರಿಗೆ ಬೆದರಿಕೆ ಆಗುವುದೇ ನಿನ್ನಂತ ಹೀನ ಕುಲದವನು ಎನ್ನಂತೆ ಎನ್ನುವುದಾಗುವುದೇ ಈ ಭೂಮಿ ಬೆದರುವುದಂತೆ ಕಾರು ಮುಗಿಲು ಮುಚ್ಚುವಂತೆ ಬರುವ ಎನ್ನ ಸಂಧಾನವನ್ನು ನಿಗ್ರಹಿಸಿಕೋ ಕುಲ ಎಲೆ ಈ ಬಂಡ ಹಾಗಾದ ಜಾಗೃತಿಯಿಂದ ಇದ್ದಕ್ಕೆ ನಿಲ್ಲು ಅತಿ ಜಾಗ್ರತೆಯಿಂದ ವಿದ್ಯಕ್ಕೆ ನಿಲ್ಲಲೇ ಕಾಡ್ತಿರುತ್ತದೆ
ಪುಣ್ಯವು ಎನ್ನ ಕೊಟ್ಟಿಗೆ ಬೆಟ್ಟ ತಾಳಗಾರನೇ ಮರಣ ಮಗನು ಶ್ರೀ ಪೂರ್ಣ ತೋಳ ಕಲಿಸೂಡ ಕಾತ ವೀರನೇ ತೀರನಂದು ಎನ್ನಗೆ ಸರಿ ಸಮಾನರು ತೀರನಿದ್ದರೆ ತಕ್ಷಣವೇ ಇದ್ದಕ್ಕೆ ಸಿದ್ಧರಾಗಿ ಬರಬೇಕಂದರೆ ದಾಳಿಯಿಂದ ಓಡುತ್ತಾರೆ ಸಾರದೆ ಭಾರತವರಾಮ
ಚೈನನ್ನು ಭಾರ್ಗವರಾಮನ ಪಾತ್ರ ಮಾಡಿದವ್ರಿಗೆ ಯಾರು ಮಾಡುತ್ತಾರೆ ಯಾಕೆ ಈರಣ್ಣನ ಈ ಸುಂದರವಾದ ಬೆಂಗಳೂರು ಹಾರವನ್ನು ಭಾರ್ಗವರಾಮನ ಪಾತ್ರ ಮಾಡಿದವ್ರಿಗೆ ಯಾರು ಮಾಡುತ್ತಾರೆ ಜನನಿ ಸೌಖ್ಯ ಪ್ರದಾಯಿನಿ ದೀರ್ಘಾಂಶ ಮತ್ತು ಮೇಲಕೇಳು ಪುತ್ರ ಕೋಮಲಗಾತ್ರ ಆಹೋ ಎನ್ನ ಪಡೆದ ಮಾತೆ ಏನಿದು ನಿನ್ನ ಮುಖ ಚೆರಿಯದ ರೀತಿ ಅಮ್ಮಯ್ಯ ಹೂವಿನ ಬಗ್ಗೆಯಂತೆ ನಗು ಮುಖ ಬಳ್ಳಯಿ ನನ್ನ ಮುಖ ಕಮಲವ ಮುಡಡಿದ ತಾವರೆಯಂತೆ ಆಗಲು ಕಾರಣವೇನು ಈ ನಿನ್ನ ಸುಖದ ಮುಂದೆ ಬೆಳೆದಮ್ಮ ಜನನಿ ಸೌಖ್ಯ ಪ್ರದಾಯಿನಿ ರಾಮ ಜನನಿ ಹೂವಿನ ಮೊಗ್ಗೆಯಂತಿರುವ ನಿನ್ನ ಮುಖ ಕಮಲವು ಬಾಳಲು ಕಾರಣವೆಂದು ಕೇಳಿದೆಯಾ ರಾಮ? ಹೌದು ಅಮ್ಮಯ್ಯ ಕೇಳಬೇಡ ರಾಮ. ಅದು ಯಾತಕ್ಕೆ ಕೇಳಬಾರದು ಜನನಿ ಅಮ್ಮಯ್ಯ ನನ್ನ ದುಃಖವನ್ನು ನನಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ರಾಮ. ಅದು ಯಾತಕ್ಕೆ ಮಾತೆ ರಾಮ ಜನನಿ ಕೇಳು ಕಂದ. ಅದು ಏನು ಚೆನ್ನಾಗಿ ಹೇಳು ಅಮ್ಮಯ್ಯ ಭಾರ್ಗವ ನಾ ಸಾಯಿಸೆ ಬ್ರಹ್ಮನು ಬರೆದಿರುವ ಬರಹವನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಮಾತೆ ನಿನಗೆ ಬಂದಿರುವ ಕಷ್ಟವು ಯಾವುದು ಮಾತೆ ಜನನಿ ಕೇಳು ಕಂದ. ಅದು ಏನು ಚೆನ್ನಾಗಿ ಹೇಳು ಅಮ್ಮಯ್ಯ ಎಲ್ಲ ಆನೆಯಲ್ಲಿ ನಿಂತ ಬರಹವ ಬರೆದಿರುವರು ಆದರ ಪಡೆದ ಮಾತೆಯಾದ ರೇಣುಕ ದೇವಿ ಏನೆಂದು ಹೇಳಲಿ ಎನ್ನ ಪ್ರಾಚೀನದ ಕರ್ಮವ. ಅದು ಏನು ಜನನಿ ಚೋರ್ಪವನು ಎನ್ನ ಹಣೆಯಲ್ಲಿ ಕಳಹಿನಲಾಗಿ ಬಾಳು ಎಂದು ಬರೆದಿರುತ್ತಾರೆ. ಇದನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಇದೇ ನೋಡು ನಿನ್ನ ತಾಯಿಯ ದುಃಖದ ನಿಯಮ. ಅಮ್ಮ ಮಾತೆ ಏನು
ರಾಮ ಜನನಿ ಏತಕ್ಕಾಗಿ ಅಳುತ್ತಿರುವೆ ಅಮ್ಮಯ್ಯ? ನಿನ್ನ ದುಃಖಕ್ಕೆ ಕಾರಣವೇನೆಂದು ಕೇಳುತ್ತಿರುವೆಯ ಹೌದು ಜನನಿ, ಇಲ್ಲವೇನ ರಾಮ? ಅದು ಯಾತಕ್ಕೆ ಕೇಳಬಾರದು ಮಾತೆ? ನನ್ನ ದುಃಖವನ್ನು ಹೇಗೆ ಹೇಳಲಿ ಮಗನೇ? ಅದು ಯಾತಕ್ಕೆ ಹೇಳಬಾರದು ಮಾತೆ? ಏನು ಹೇಳಲಿ ನನ್ನಯ ಯಾವ ಕಾರಣಕ್ಕೆ ತೀರಿ ಹೋದರು ಮಾತೆ? ಜನನಿ ನಿನ್ನ ತೀರ್ಗನ ಮಾಡಿ ಹೌದು ಜನನಿ, ಕೇಳಬೇಡ ರಾಮ. ಅದು ಯಾತಕ್ಕೆ ಕೇಳಬಾರದು ಅಮ್ಮಯ್ಯ? ನನ್ನ ತಂದೆಯ ಸಾವು ಹೇಗೆ ಆಯಿತೆಂದು ಹೇಳಿದರೆ ಸುಮ್ಮನಿರುವರಲ್ಲ ರಾಮ. ಹೌದು ಜನನಿ, ರಾಮ, ಅಮ್ಮಯ್ಯ ಏನು ಹೇಳಲಿ ಎನ್ನಯ ದುಃಖವ, ಎನ್ನ ತಂದೆಯ ನೀರಿನ ಸಾವವ. ನಿನ್ನ ತಂದೆಯ ಸಾವಿಗೆ ಕಾರಣವೇನು ತಾಯಿ ಎಂದು ಕೇಳುತ್ತಿರುವೆಯ ರಾಮ? ಹೌದು ಜನನಿ, ಕೇಳಬೇಡ ಮಗನೇ. ಅದು ಯಾತಕ್ಕೆ ಕೇಳಬಾರದು ಅಮ್ಮಯ್ಯ? ನನ್ನ ತಂದೆಯ ಸಾವನ್ನು ಹೇಳಿದರೆ ನೀನು ತಡೆದುಕೊಳ್ಳುತ್ತಿಲ್ಲ ರಾಮ. ಮಾತೆ ಏನು ಮಾತನಾಡಿವೆ? ಇದ್ದ ಮಾತನ್ನೇ ಆಡುತ್ತಿರುವೆ ರಾಮ. ಈ ರೇಣುಕ ಗರ್ಭದಲ್ಲಿ ಜನಿಸಿರುವ ಈ ಭಾರತವ ರಾಮನಿಗೆ ಸಾಧ್ಯವಾಗದು ಅಸಾಧ್ಯವಾಗದು ಯಾವುದೂ ಇಲ್ಲ ಮಾತೆ. ರಾಮ, ಜನನಿ ನಿನ್ನಿಂದ ಅಸಾಧ್ಯವೆಂದು ನಾನು ಹೇಳುತ್ತಿಲ್ಲ ರಾಮ. ಮತ್ತೆ ಏನು ಮಾತೆ? ರಾಮ, ಜನನಿ ನಿನ್ನ ತಾತನನ್ನು ಕೊಂದ ಅಗಮನು ಸಾಮಾನ್ಯದವನಲ್ಲ ಎಂದು ಹೇಳಿದೆ ರಾಮ. ಭಾರತವ ರಾಮನ ರಣಯಡಿ ಪುತ್ರನ ಏನು ಮಾತೆ? ರಾಮ, ಜನನಿ ನಿನ್ನ ತಾತನನ್ನು ಕೊಂದ ಆ ಮದೋನ್ಮತ್ತನಾದ ಅವರ ಹೆಸರನ್ನು ಹೇಳಬೇಕೇ ರಾಮ. ಹೌದು ಜನನಿ, ಅರ್ಜುನನ ಶಿರವನ್ನು ಹೊರಗಿಡಿದು ಈ ನಿನ್ನ ಪಾದಚರಣೆಗೆ ಎಬ್ಬಿಸುವುದು ಮಾತೆ. ಆಗಲಾರದು ರಾಮ. ಮಾತೆ ಅದು ಯಾತಕ್ಕೆ ಆಗಲಾರದು ಅಮ್ಮಯ್ಯ? ರಾಮ, ಜನನಿ ನೀನಿನ್ನು ಚಿಕ್ಕವನಲ್ಲವೇ ಕಲ್ಲ. ನಾನು ಚಿಕ್ಕವನಾದರೆ ಎನ್ನ ಕೈಯಲ್ಲಿ ಮೆರೆತಿರುವ ಈ ಗೋದಂಡವೇನಾದರೂ ಚಿಕ್ಕದಾಗಿರಬೇಕೇನು ಅಮ್ಮಯ್ಯ? ರಾಮ, ಜನನಿ ಮೈ ತುಂಬ ವಿಷವನ್ನೇ ತುಂಬಿಕೊಂಡಿರುವ ಅವನಂತವನನ್ನು ನಮ್ಮಂತವರು ಜಯಿಸಲು ಸಾಧ್ಯವಿಲ್ಲ ರಾಮ. ತಪಸ್ಸಿನಿಂದ ಜನಿಸಿದಂತವನು ಈ ನಿನ್ನ ಮಗ ಭಾರ್ಗವ ರಾಮನು ಅಮ್ಮಯ್ಯ. ರಾಮ, ಜನನಿ ಅವನನ್ನು ಜಯಿಸುವುದು ನಿನ್ನಿಂದ ಆಗಲಾರದು ಕಲ್ಲ. ಅದು ಯಾತಕ್ಕೆ ಆಗಲಾರದು ಮಾತೆ? ರಾಮ, ಜನನಿ ಜನನಿ ಅಜಮನಾದ ಕಾಪ್ಯವೀರನು ಎನ್ನ ತಂದೆಯಾದರೆ ಹತನಗೊಳಿಸಿದನಂತೆ. ಇದೇನಾಯಿತು ಪುತ್ರ, ವಿಧಿಯ ವಿಚಿತ್ರ. ಅಮ್ಮ ಮಾತೆ ತಿಳಿಯಿತು ನಿನ್ನಂಬಡದಾದನ ಮರಣದಿಂದ ಉಂಟಾದ ಈ ನಿನ್ನ ಮನೋರಥೆ. ಆದರೆ ಈ ನಿನ್ನ ಮಗನ ಮಾತನ್ನು ಆಲಿಸು ಮಾತೆ. ರಾಮ, ಯಾವತ್ತು ತ್ರಿಲೋಕಗಳಲ್ಲಿರುವ ವೈರಿಗಳ ಯಮಪುರಕ್ಕೆ ಕಳಿಸುವ ಪ್ರಚಂಡ ಪರಾಕ್ರಮಿಯಾದ ಈ ನನ್ನ
ಕೊಟ್ಟಿತು ಕಂದಕನಂತೆ ಮತವೇರಿದ ಗಾತ್ರ ವೀರ ಅರ್ಜುನನ ಸೊಕ್ಕನ್ನಡಗಿಸಿ ಎನ್ನಯ ತಮ್ಮನ ನಿನ್ನ ಪಿತನ ಕತ್ತನ್ನು ಕತ್ತರಿಸಿದ ಆ ಮತೋನ್ಮತ್ತನಾದ ಮರಣಕ್ಕಾಗಿ ಆಜ್ಞೆಯ ಕುಡುಮಾತೆ ಪರಮ ಪುರಿತೆ ರಾಮ ಜನನಿ ಆ ಮದೋನ್ಮತ್ತನಾದ ಕಾಟ್ಯ ವೀರನನ್ನು ನೀನು ಜಯಿಸಿ ಬರ್ಬೇಕಂತ ಹೌದು ಜನನಿ ನಿನ್ನಿಂದಾಗಲಾರದು ರಾಮ. ಅದು ಯಾತಕ್ಕೆ ಆಗಲಾರದು ಮಾತೆ ರಾಮ ಜನನಿ ಅಂಥವನನ್ನು ಜಯಿಸುವುದು ನಮ್ಮಂಥವರಿಗೆ ತಕ್ಕದ್ದಲ್ಲ ರಾಮ. ಮಾತೆ ರಾಮ ಒಂದು ಕಲ್ಲನ್ನು ಶಿಲೆ ಮಾಡುವ ಶಕ್ತಿ ಒಬ್ಬ ಶಿಲ್ಪೆಯಲ್ಲಿ ಉಂಟು, ಒಂದು ಕವಿಯನ್ನು ಬರೆಯುವ ಶಕ್ತಿ ಇಂಥ ಗುರುಗಳಲ್ಲಿ ಉಂಟು. ಈ ನಿನ್ನ ಕಷ್ಟವನ್ನು ದೂರ ಮಾಡುವ ಶಕ್ತಿ ಈ ನನ್ನ ಮಗ ಭಾರ್ಗವ ರಾಮನಲ್ಲಿ ಉಂಟು ಮಾತೆ ರಾಮ ಜನನಿ ಆ ಮದೋನ್ಮತ್ತನಾದ ಕಾಟ್ಯ ವೀರನು ಸಾಮಾನ್ಯದವನಲ್ಲ ಕಂದ. ನಾನೇನು ರಣಯೇಟಿ ಪುತ್ರನ ಹೇಗೆ ಮಾತೆ ನೀವು ಮಾತನ್ನು ಹೇಳುವೆನು ಚಿತ್ತ ಬಿಟ್ಟು ಕೇಳಿ. ಅದೇನು ಚೆನ್ನಾಗಿ ಹೇಳು ಅಮ್ಮಯ್ಯ ರಾಮ ಜನನಿ ನಷ್ಟವಾದ ಹಣ ಕಷ್ಟದಿಂದ ಗಳಿಸಬಹುದು, ವಿದ್ಯೆ ನಷ್ಟವಾದರೆ ಅಭ್ಯಾಸದಿಂದ ಸರಿಪಡಿಸಬಹುದು, ಸ್ವಾಸ್ಥ್ಯ ನಾಶವಾದರೆ ಉಪಚಾರದಿಂದ ಸರಿಪಡಿಸಬಹುದು. ಆದರೆ ನಿನ್ನಂತ ಮುದ್ದಾದ ಮಗನನ್ನು ಆ ಮದೋನ್ಮತ್ತನಾದ ಕಾಟ್ಯ ವೀರನ ಕೈಯಲ್ಲಿ ಹೇಗೆ ಒಪ್ಪಿಸಲಿ ರಾಮ? ನೇಮವು ಕೊಡಲು ಭಯಗೊಂಡಿರುವುದು ಎನ್ನಯ ಜೀವವ. ಓ ಜನನಿ ಸಂತೋಷದಿಂದ ನೇಮವನ್ನು ಕೊಡು. ಹಾಗಾದ ವೀರ ಅರ್ಜುನನ ಬಲ ತಿಂಡಿಣಿಯನ್ನು ಸಂತಕನ ಪುರಕ್ಕೆ ಸೇರಿಸಿ ಬರುವುದು ಅಮ್ಮಯ್ಯ ಜನನಿ ಅವನನ್ನು ಜಯಿಸುವುದು ನಿನ್ನಿಂದ ಆಗಲಾರದು ರಾಮ. ಅದು ಯಾತಕ್ಕೆ ಆಗಲಾರದು ಮಾತೆ ಆಡೇದ ಹೋಡಾಲಿನ ನವಮಾಸ ಗರ್ಭದಲ್ಲಿ ಹೊತ್ತು ಎತ್ತು ತುಡಿಸಿ ಬೆಳೆಸಿ ಆ ಅದವನಾದ ಕಾಂತೆ ವೀರನ ಕೈಯಲ್ಲಿ ಹೇಗೆ ಒಪ್ಪಿಸಲಿ ರಾಮ? ಕೊಡಲಾರಳು ನಿನ್ನ ಎತ್ತ ತಾಯಿ ನಿನಗೆ ನೇಮ. ಓ ಎನ್ನ ಬಡದ ಜನನಿಯಾದ ರೇಣುಕ ದೇವಿ, ಏನು ಮಾತನ್ನಾಡಿವೆ? ಮತ್ತೊನ್ಮತ್ತನಾದ ಕಾಂತೆ ವೀರ ಅರ್ಜುನನ ದೇವತಾನ್ನವರಿಗಿಂತ ಮೀರಿದವನೆಂದು ಹೇಳುವೆಯಲ್ಲ. ಆದರೆ ಈ ನನ್ನ ತಲೆಯದ ಮುಂದೆ ಅವನ ಪರಾಕ್ರಮ ಉಳಿಯುವುದಿಲ್ಲ. ಅದು
ನಿನ್ನ ಸರಿಸಮಾನರ್ಯಾರಿಲ್ಲವೆಂದು ಆ ಕಾರ್ಯ ವೀರ ಅರ್ಜುನನು ಅಹಂಕಾರದಿಂದಲೂ ಆದರೆ ಈ ನಿನ್ನ ಮಗ ಭಾರ್ಗವ ರಾಮನು ಭವಿಷ್ಯತ್ವರ್ಗಗಳೆಲ್ಲ ದೂರ ಮಾಡಿದವನು. ಬಾಪು ಬಾಪುರೇ ಇಂಥ ಚಿತ್ರೋಪನ ಮುಂದೆ ಹಾಕೊಪ್ಪಿದ ಕುನ್ನಿ ಕಾರ್ಯ ವೀರ ಅರ್ಜುನನು ಜೀವದಿಂದೆಳೆಯುವನೇ ರಾಮ ಅಮ್ಮಯ್ಯ. ಸೌದೆಯ ಕಷ್ಟ ಬೆಟ್ಟದಷ್ಟಿದ್ದರೂ ಒಂದು ಕಿಡಿ ಅಗ್ನಿಗೆ ಸುಟ್ಟು ಭಸ್ಮವಾಗದಿರುವುದೇ ಮಹಾಜ್ಞಾನಿಯಾದ ನೀನು ಚಿಂತಿಸಿದ ನೇಮವನ್ನು ಕೊಡುವಮ್ಮಯ್ಯ. ಸೇರಿಸಿ ಬರುವವನು ಯಮನಾಲಯ. ರಾಮ ಜನನೇ ಆ ಮದೋನ್ಮತ್ತನಾದ ಕಾರ್ಯ ವೀರನನ್ನು ಜಯಿಸಿ ಬರುವೆಯಾ ರಾಮ? ಹೌದು ಜನನೇ, ಅದು ನಿನ್ನಿಂದ ಆಗಲಾರದು ರಾಮ. ಅದ್ಯಾತಕ್ಕೆ ಮಾತೆ? ಆ ಕಾರ್ಯ ವೀರನೆಂದರೆ ಸಾಮಾನ್ಯದವರೆಂದು ತಿಳಿದುಕೊಂಡಿರುವೆಯಾ ರಾಮ? ಈ ರೇಣುಕ ಗರ್ಭದಲ್ಲಿ ಜನಿಸಿದ ಈ ಭಾರ್ಗವ ರಾಮನ ಏನಾದರೂ ಸಾಮಾನ್ಯದವನೇನು ಅಮ್ಮಯ್ಯ? ದೇವದಾನವರಿಗಿದ್ದ ಸೊಕ್ಕಿನಿಂದ ಬೆಕ್ಕಿ ಬೀರಿದವನು ಆ ಅಧಮನಾದ ಕಾರ್ಯ ವೀರನು. ಗರ್ಭದಲ್ಲಿ ಜನಿಸಿದಂತವನು ಈ ನಿನ್ನ ಮಗ ಭಾರ್ಗವ ರಾಮನ ಅಮ್ಮಯ್ಯ. ಸಾಹಸ ಬಾವುಳ್ಳವನು ಆ ಅಧಮನಾದ ಕಾರ್ಯ ವೀರನು. ತಪಸ್ಸಿನಿಂದ ನೆಚ್ಚಿದಂತವನು ಈ ನಿನ್ನ ಮಗ ಭಾರ್ಗವ ರಾಮನ ಅಮ್ಮಯ್ಯ. ದತ್ತಾತ್ರೇಯರ ಮಹಾಪ್ರಸಾದದಿಂದ ಜನಿಸಿದಂತವನು ಆ ಅಧಮನಾದ ಕಾರ್ಯ ವೀರನು. ಭೂಲೋಕದಲ್ಲಿ ರೇಣುಕ ಚರಿತೆ ಎಂಬ ಗರ್ಭದಲ್ಲಿ ಜನಿಸಿರುವಂತವನು ಈ ನಿನ್ನ ಮಗ ಭಾರ್ಗವ ರಾಮನು ಅಮ್ಮಯ್ಯ. ರಾಮ ಜನನೇ 10 ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೋದಾಗ ಅವನ ಮಾತಿಗೊಳಪಟ್ಟು ಸುಮ್ಮನಿರುವಾಗ ಚಿಕ್ಕ ಚಂದನಾದ ನಿನ್ನಿಂದಾಗುವುದೇ ರಾಮ. ಮಾತೆ ಆ ರಾವಣನ ಸುದ್ದಿಯನ್ನು ಮುಂದೆ ಎತ್ತಬೇಡ ಅಮ್ಮಯ್ಯ. ಬರ್ರಿ, ಇನ್ನೊಂದು 5 ಮಂದಿ ಬರ್ರಿ. ನೋಟನ ನಾಚಿಗಿಲ್ಲ ಮಾಡಪ್ಪ ನಿಮಗೆ. ರಾಮ ಜನನೇ 10 ತಲೆಯ ರಾವಣನನ್ನೇ ಸಂಹರಿಸಬೇಕೆಂದು ಹೋದಾಗ ಅವನ ಮಾತಿಗೊಳಪಟ್ಟು ಸುಮ್ಮನಿರುವಾಗ ಚಿಕ್ಕ ಚಂದನಾದ ನಿನ್ನಿಂದಾಗುವುದೇ ರಾಮ. ರಾಮ ಹೌದು ಜನನೇ. ರಾಮ ಮಾತೆ ಒಂದು ಮಾತನ್ನು ಕೇಳುವೆನು, ಚಿಕ್ಕ ಕೇಳು ರಾಮ. ಅದೇನು ಚೆನ್ನಾಗಿ ಹೇಳು ಅಮ್ಮಯ್ಯ. ನಿನ್ನ ತಂದೆ ಅಗ್ನಿ ಜವದಗ್ನಿ ನನ್ನಲ್ಲೊಂದು ಪಂಥವನ್ನು ತೊಟ್ಟನು. ಅವನಿಗೇನು ಬಂಧವನ್ನು ತೊಟ್ಟನು ಮಾತೆ? ರೇಣುಕಾ, ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳಬೇಕಾದರೆ ನದಿಗೆ ಹೋಗಿ ಮರಳಿನ ಕೊಳದಿಂದ ಜಲವನ್ನು ತೆಗೆದುಕೊಂಡು ಬಂದಾಗ ಮಾತ್ರ ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳುತ್ತೇನೆ ರೇಣುಕಾ ಎಂದು ಹೇಳಿದವರು ನಿನ್ನ ತಂದೆ ಅಗ್ನಿ ಜಮದಗ್ನಿ. ರಾಮ ಮಾತೆ ನಿನ್ನ ತಂದೆಗೆ ಕೊಟ್ಟ ಮಾತಿನಂತೆ ನದಿಗೆ ಹೋಗುವಾಗ ಏನಾಯ್ತು ಗೊತ್ತೇ ರಾಮ? ಏನಾಯಿತು ಪಡೆದ ಮಾತೆ? ನಾಗ ಸರ್ಪವು ಬಂದಿದ್ದು ಮನುಷ್ಯರ ರೂಪದಲ್ಲೆತ್ತೆರಡು ಮಾತನಾಡಿತು. ಏನು ಮಾತನಾಡಿತು ಅಮ್ಮಯ್ಯ? ಅಮ್ಮ ರೇಣುಕಾ, ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನೀಗ ಪಾಪಗ್ರಸ್ತನಾಗಿರುವೆ. ನಿನಗೆ ಸಿಂಕೆಯಾಗಿ ನೆಲೆಸಲು ಅನುಮತಿ ಕೊಡುತ್ತಾಯಿ ಎಂದು ಕೇಳಿಕೊಂಡಿತು ಆ ನಾಗ ಸರ್ಪವು. ನದಿಗೆ ಹೊರಟೆನು, ಮರಳಿನ ಕೊಳದಿಂದ ಜಲವನ್ನು ತೆಗೆದುಕೊಂಡು ಬಂದೆನು. ನೀನೇ ನನಗೆ ತಕ್ಕ ಸತಿ ರೇಣುಕಾ ಎಂದು ನಿನ್ನ ತಂದೆ ಅಗ್ನಿ ಚಮದಗ್ನಿ ನನ್ನನ್ನು ಆಶ್ರಮವನ್ನು ಸೇರಿಸಿಕೊಂಡರು. ಹೌದೇನು ಮಾತೆ? ಇಂಥವರ ಗರ್ಭದಲ್ಲಿ ಜನಿಸಿದ ನಿನ್ನನ್ನು ಆ ಮದೋನ್ಮತ್ತನಾದ ಕಾರ್ಯ ವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಕೊಡಲಾರನು ನಿನ್ನ ಎತ್ತ ತಾಯಿ ನಿನಗೆ ಕೊನೆಯದಾಗಿದೆ ಮಾ. ಕುಮಾರ, ಜನನೇ ಆ ಮದೋನ್ಮತ್ತನಾದ ಕಾರ್ಯ ವೀರನನ್ನು ಜಯಿಸಿ ಬರುವೆಯಾ ರಾಮ? ಹೌದು ಜನನೇ. ಯಾವ ಶಕ್ತಿಯಿಂದ ಜಯಿಸಿ ಬರುವೆ ರಾಮ?
ಗಳಿಸಬೇಕಾದರೆ ಬ್ರಹ್ಮಶಕ್ತಿ ಯೋಗದಿಂದ ಘೋರ ತಪಸ್ಸಿನಿಂದ ಅರನಿಂದ ವರ್ಷವನ್ನಾಗಿ ಪಡೆದುಕೊಂಡಾಗ ಮಾತ್ರ ಆ ಮಧೋಮತ್ತನಾದ ಕಾರ್ಯವೀರನನ್ನು ಜಯಿಸಲು ಸಾಧ್ಯ. ರಾಮ, ಜನನಿ ಯುದ್ಧದಲ್ಲಿ ಪಡೆದಟ್ಟು ಗೆದ್ದು ಬರವೆನು ಅಮ್ಮಯ್ಯ ಎಂದು ಹೊರಟ ನೀನು ಗೆದ್ದು ಬರಬೇಕು ಬಂದು ನಿನ್ನ ಪ್ರಾಣ ತ್ಯಾಗ ಮಾಡಿ ಬರಬೇಕು ಬಂದು ಇದಕ್ಕೆ ಉತ್ತರ ಹೇಳು ರಾಮ. ಆಗ ಕೊಡುವಳು ನಿನ್ನ ಎತ್ತ ತಾಯಿ ನಿನಗೆ ಆನಂದದಿಂದ. ಓ ಜನನಿ ನಾನು ವ್ಯಕ್ತಿ ವಿಧದಿಂದ ಹೇಳಿದರೆ ಬಿಡಲಿಲ್ಲ ನಿನ್ನ ಮನದ ಆಲೋಚನೆ. ಅಮ್ಮಯ್ಯ, ನೀರಿನಲ್ಲಿ ಮುಳುಗಿದರು ಗುಹೆಯಲ್ಲಿ ಅಡಗಿದರು ಆ ಬ್ರಹ್ಮನ ಬರದ ಬರಹವನ್ನು ಬದಲಿಸುವುದು ಉಂಟೆ. ಜನನಿ, ಈ ನಿನ್ನ ಮಗ ಭಾರ್ಗವ ರಾಮನ ಶಕ್ತಿ ಸಾಮರ್ಥ್ಯವು ನಿನಗೆ ಅರ್ಥವಾಗುವುದಿಲ್ಲ ಮಾತೆ. ಬ್ರಹ್ಮಾಂಡವ ಬೆರೆದು ಭೂಮಂಡಲವ ಬೆರ್ರನ ಬೆರೆದ ಸಡಲೆಯನ್ನ ಜನಕ್ಕೆ ಅಪ್ಪಳಿಸಿದರೆ ಈ ಕಡೆ ಮಾಡಿ ಬರುವ ಬುಧಬಲ ಪರಾಕ್ರಮಿಯಾದ ಈ ನಿನ್ನ ಮಗನಿಗೆ ತಕ್ಕದಲ್ಲೊಂದು ಹೇಳುವಿಯಾ? ಅಮ್ಮಯ್ಯ, ನಿನ್ನ ಅಭಿಷ್ಟ ಎಂಟು ಅರನಮ್ಮೊಲಿಸಲು ಪೂರಿ ತಪವನ್ನು ಮಾಡಲು ಹೋಗುವೆನು. ಈ ನಿನ್ನ ತನಯನಿಗೆ ಆಶೀರ್ವಾದವನ್ನು ಮಾಡಿ ಕಳುಹಿಸು. ಕಾಶ್ಮೀರದ ಅರಸನ ಸುದ್ದೆ ಬಿಡಿ ಬಿಡಿ ನಿನ್ನ ಮನದ ಬಗ್ಗೆ. ತಾಯಿಗೆ ಕೊಟ್ಟ ತಲಾತಾಳದಲ್ಲಿ ನನ್ನ ಕೀರ್ತಿ ಹೇಗೆ ಬೆಳಗಬೇಕು ಮಾತೆ? ಆ ಪೀಠವನ್ನು ಅಲಂಕರಿಸಿ ಪುತ್ರ ಕೋಮಲಗಾತ್ರ ನಿನ್ನ ಇಷ್ಟದಂತೆ ಆಗಲಿ ಜನನಿ. ಕಕಲ್ ಮಲ್ಲಿ ಅವರು 2,500 ರೂಪಾಯಿ ಈ ಸುಂದರವಾದ ಪುಷ್ಪಮಾಲೆಯನ್ನು ಭಾರ್ಗವ ರಾಮನ ಪಾತ್ರ ಮಾಡಿದಂತವ್ರಿಗೆ ಯಾರು ಮಾಡಿರ್ತಾರೆ. ವಂಡ್ರಪ್ಪನವರು 2,500 ರೂಪಾಯಿ ಈ ಸುಂದರವಾದ ಪುಷ್ಪಮಾಲೆಯನ್ನು ಭಾರ್ಗವ ರಾಮನ ಪಾತ್ರ ಮಾಡಿದಂತವ್ರಿಗೆ ಯಾರು ಮಾಡಿರ್ತಾರೆ. ಜನನಿ
ನಿನ್ನ ತಂದೆ ಅಗ್ನಿ ಆಶೀರ್ವಾದವನ್ನು ಪಡೆದುಕೊಂಡು ನೀ ಹೋಗುವ ಕಾರ್ಯ ಜಯವಾಗಲಿ ಪುತ್ರ ಕೋಮಲ ಗಾತ್ರ. ನಿನ್ನ ಇಷ್ಟದಂತಾಗಲಿ ಜನರೇ. ಪ್ರಶ್ನೆ ನಮೋ ನಮೋ ಜನಕ ಜಗನಿಗೆ ಖ್ಯಾತಿ ಕಾಂತಿ ಗನಕ. ಸಕಲ ಸೌಭಾಗ್ಯ ಮತ್ತು ಸುಖ ಕೋಮಲ ಗಾತ್ರ. ಅಹೋ ಜನಕ ಕರ ಪಲ್ಲವನೆ ಬೆಲ್ಲು ಬಿಡದ ಧನುರ್ಧಾರಿಯಾಗಿ ರೋಷದಿಂದ ಹೊರಡುವ ಗಂಧದ ವಿಚಾರವನ್ನು ಲಾಲಿಸಿಬಿಟ್ಟರೆ ಮಹಾಮತಿ ವಂದನೆ. ಕುಮಾರ, ಅಹೋ ಜನಕ ನೀನು ಯಾವ ಮಂಗಲದ ಮಹಾತ್ಮಕಾರ ಸಾಧಿಸಲೆಂದು ಕರಪಲ್ಲವದಿ ಬಿಲ್ಪಿಡಿದು ಧನುರ್ಧಾರಿಯಾಗಿ ಬಿದಿರು ಹಾಕಿದ ಪಡೆದೆ ದಕ್ಕನ ಹುಕ್ಕುವ ರೋಷದಿಂದ ಹೋಗೋದು ಎಲ್ಲಿಗೆ ಸುತ್ತನೆ ಅದೇ ಬರುತ್ತಿದೆ. ಅಹೋ ಜನಕ ಕುಮಾರ, ಈ ದಿನ ದಿಗ್ದೊಲಯದ ಉಳ್ಳ ರೌದ್ರಾಂಕಿತ ನಾಟ್ಯ ಮುನ್ನೊಗ್ಗಿ ಬರುವ ಬಂಡರೋಳ ಜಗದ್ ಬಂಡನಾದ ಚಕ್ರಿಯ ನಾದವ ಗಾತ್ರ ವೀರ ಅರ್ಜುನ ಎತ್ತ ಮನ ಬೆದನ ಕತ್ತನ್ನು ಕತ್ತರಿಸಿದವರಂತೆ. ಅವರ ಕುಮಾರ ಅಪ್ಪಯ್ಯ ಭಾರ್ಗವ, ಸತ್ಕಾರಣ ಎತ್ತಮ್ಮಳ ಒಡಲೋಳ ದುಃಖ ಕಣ್ಣೀಡುವಂತೆ ಮಾಡಿದ ಮಹಾದುಷ್ಟ ಗಾತ್ರ ವೀರ ಅರ್ಜುನ ನಮ್ಮ ಸಂಹಾರ ಮಾಡುವ ಕಾರಣ ಈಶನನ್ನು ಒಲಿಸಿ ಬಾ ಎಂದು ಆಶೀರ್ವಾದವನ್ನು ಮಾಡಿ ಕಳಿಸಿದಂತೆ ಈ ನಿನ್ನ ಮನಸ್ಸಿನ ತಾತ್ಪರ್ಯ ವೇಳೆಯನ್ನು ಮುಂದೆ. ಕುಮಾರ, ಅಹೋ ಜನಕ ಕಲಿತಿಲಕನಾದ ರಾಮ ಜನಕ ಹೆಚ್ಚಿದ ನಿನ್ನಯ ಪರಾಕ್ರಮ. ಅಂತ ದುಷ್ಟರ ಸಂಹಾರಕ್ಕೆ ಭಗವಂತನಾದ ಇಷ್ಟಿಂದ ಮಾತ್ರ ಸಾಧ್ಯವಾಗುವುದು. ನಮ್ಮಂತವರಿಗೆ ತರಬಲ್ಲ ಮಗನೇ ಭಾರ್ಗವರ ಮನೆ. ಕುಮಾರ, ಜನಕ ಹಾಗಾದರೆ ಹೇಳಿದರೆ ಕೇಳು ಕುಮಾರ. ಅದೇನು ಚೆನ್ನಾಗಿರಪ್ಪಯ್ಯ. ಸಲಹೆನೆ ಬಾರು ನೀ ಹರುಷದಿ ಅಮಿತಾನಂದ. ಸಲಹೆನೆ ಬಾರು ನೀ ಹರುಷದಿ ಅಮಿತಾನಂದನಿ. ನಿನ್ನ ಸೂರ್ಯವಾನು ಈ ದಿನ ಹರ್ಷವಾಯಿತು ಎನ್ನ ಈ ಮನ. ಫಲಯನೆ ಬಾರು ನೀ ಹರ್ಷದಿ ಅಮಿತಾನಂದನಿ. ಏನು ಕೇಳು. ಚೆನ್ನಾಗಿರಪ್ಪಯ್ಯ. ಉಳ್ಳತಟ್ಟಿಯರ ನಾಟಕೈಯನು ಅವತರಿಸುವುದು ವಿಷ್ಣು ಜಗದನು. ಉಳ್ಳತಟ್ಟಿಯರ ನಾಟಕೈಯನು ಅವತರಿಸುವುದು ವಿಷ್ಣು ಜಗದನು. ದೇವ ಮಗನ ನಿನಗ ಮಧುರವು. ಮಗನೇ ನಿನಗ ಕೊಡಿಲ್ಲವೋ. ಸಲಹೆನೆ ಬಾರು ನೀ ಹರುಷದಿ ಅಮಿತಾನಂದನಿ. ಸಲಹೆನೆ ಬಾರು, ಸಲಹೆನೆ ಬಾರು ನೀ ಹರುಷದಿ ಅಮಿತಾನಂದನಿ. ಭಾರ್ಗವ ರಾಮ, ಅಹೋ ಜನಕ ಕೈಲಾಸ ವಾಸನಾದ ಈಶನು ನಿನಗೆ ಒಳ ಕೈಲಿಸಲೆಂದು ಆಶೀರ್ವಾದ ಮಾಡುವ ಭಾರ್ಗವ ರಾಮ. ಛತ್ರಿಯು ತೋರಿಸು ನಿನ್ನ ಪರಾಕ್ರಮ. ಅಹೋ ಜನಕ ಭಾರ್ಗವ, ಆ ಭಗವಂತನ ದುಷ್ಟರ ಸಂಹಾರ ಮಾಡುವನೆಂದು ಹೇಳುವೆಯಲ್ಲ, ಈ ನಿನ್ನ ಮಾತು ಸಡೆಯಲ್ಲ. ಅದು ಏಕಕ್ಕೆ ಕುಮಾರ. ಅದು ಯಾತಕ್ಕೆಂದರೆ ಆ ಭಗವಂತನು ದುಷ್ಟ ಸಂಹಾರ ಮಾಡುವನೆಂದು ಹೇಳುವೆಯಲ್ಲ, ಈ ನಿನ್ನ ಮಾತು ಸೆಟೆಯಲ್ಲ. ಅದು ಏಕಕ್ಕೆ ಕುಮಾರ. ಆದರೆ ಆತನು ಆ ಕಾರ್ಯ ಮಾಡುವುದರ ಒಳಗಾಗಿ ಭೂಮಿಯ ಜನರು ತತ್ತರಿಸುವರು. ಭೂತಾಯಿ ಮರುಳು